ಮೇ ಬಿ ಅದು ಸಿಮೆಂಟ್ ಬ್ರಿಕ್ಸ್ ಇತ್ತು ಅನಿಸುತ್ತೆ ಲಾರಿ ಒಳಗೆ. ನಾವು ಹೋಗ್ಬೇಕಾದ್ರೆ ಇರಲಿಲ್ಲ, ಯಾರಿಗೇನು ಆಗಿಲ್ಲ ಅಂದ್ಕೊತೀನಿ. ಮೇ ಬಿ ನಾವು ಹೋಗೋತ್ತಿಗೆ ಏನೂ ಆಗಿರಲಿಲ್ಲ. ಇದು ಯಾವಾಗಾಯ್ತು ಅಂತ ಗೊತ್ತಿಲ್ಲ. ಫುಲ್ ಪಲ್ಟಿ ಆಗಿಬಿಟ್ಟಿದೆ. ಅಂಟಿಲ್ ದೆನ್ ನೀವು ರೋಡಿಗೆ ಇಳಿದ್ಬಿಟ್ಟು ಬಿಸ್ನೆಸ್ ಮಾಡೋ ತನಕ ನಿಮ್ಮ ಬಿಸ್ನೆಸ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇರುತ್ತೆ. ಎಲ್ಲೋ ರೇರ್ ಕೇಸಲ್ಲಿ ಹಿಟ್ಟಾಗೋದು. ನೀವು ರೋಡಿಗೆ ಇಳಿಬೇಕು, ಬಿಸ್ನೆಸ್ ಕ್ಲಿಕ್ ಮಾಡ್ಕೋಬೇಕು. ಅಣ್ಣ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನಂತೆ, ಅದಕ್ಕೆ ಮಾಡು, ನಮ್ಮ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ. ನನ್ನ ಹತ್ರ ಇರೋದೇ 200 ಸಬ್ಸ್ಕ್ರೈಬರ್ಸು, ಅದರಲ್ಲೊಂದು 10 ಜನ ನಿನಗೆ ಬರ್ತಾರೆ, ಮಾಡು ಅಂದೆ. ಸಿಗಾಕೊಂಡ್ಬಿಟ್ವಿ ಗುರು, ಸಿಗಾಕೊಂಡ್ಬಿಟ್ವಿ. ಏನಾಗ್ತಿದೆ ಅಂತ ಮಳೆಗೆ ಅನಲೈಸ್ ಮಾಡೋಕ್ಕಾಗ್ತಿಲ್ಲ ಅದ್ರ ಕೈಯಲ್ಲಿ. ಸಗದಾಗಿ ಕಾಣ್ತಾ ಇದೆ, ವ್ಯೂ ಚೆನ್ನಾಗಿದೆ ಇಲ್ಲಿಂದ. ಹೆಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದುಬಿಟ್ಟು ಡೇ 7 ಆಗಿರುತ್ತೆ ನಮ್ಮ 30 ಡೇಸ್ ಚಾಲೆಂಜಲ್ಲಿ. ಇವತ್ತು ನಾನು ನೆನ್ನೆ ನಿಮಗೆ ಇನ್ಫಾರ್ಮ್ ಮಾಡ್ದಂಗೆ ಫಸ್ಟು ಬಂದುಬಿಟ್ಟು RJ ಹೋಮ್ ಸ್ಟೇ ಹೋಗ್ಬಿಟ್ಟು ಡ್ರೋನ್ ಶೂಟ್ ಮುಗಿಸ್ಕೊಂಬರ್ತೀವಿ. ದೆನ್ ಡ್ರೋನ್ ಶೂಟ್ ಮುಗಿಸ್ಕೊಂಡು ಇಂಚರ್ ಹೋಮ್ ಸ್ಟೇ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊತೀವಿ. ಈಗ ಬನ್ನಿ, ನಾನು ತುಂಬ ದಿನ ಆಗಿತ್ತು ಬೈಕ್ ಮೇಲೆ ಲಾಗ್ ಮಾಡ್ದಲ್ಲೇ. ಮೇ ಬಿ 2 to 3 ಲಾಗ್ಸಿಂದ ನಾನು ಬೈಕ್ ಮೇಲೆ ಲಾಗೇ ಮಾಡಿಲ್ಲ. ಇವಾಗ ಬೈಕ್ ಮೇಲೆ ಲಾಗ್ ಮಾಡ್ತೀನಿ. ದೆನ್ ನಂದನ್ ಬೈಕ್ ತೊಗೊತಾನೆ, ನಂದನ್ ಬೈಕ್ ಓಡಿಸ್ಕೊಬರ್ತಾನೆ, ನಾನು ಹಿಂದ್ಗಡೆ ಕೂತ್ಕೊಂಡು ಲಾಗ್ ಮಾಡ್ತೀನಿ. ಬೈಕ್ ಮೇಲೆ ಸಿಗೋಣ, ಆಫ್ಟರ್ ಲಾಂಗ್ ಟೈಮ್ ಬೈಕ್ ಮೇಲೆ ಸಿಗೋಣ. ಒಂದು ಸಜೆಷನ್ ಬಂದಿತ್ತು, ಒಂದು ಸಜೆಷನ್ ಬಂದಿತ್ತು, ಕ್ಯಾಮ್ರಾನ ಒಂಚೂರು ಮೇಲೆ ಹಿಡ್ಕೋ, ಬರೀ ಒಂದು ಸಜೆಷನ್ ಬಂದಿತ್ತು, ಕ್ಯಾಮ್ರಾ ಯಾವಾಗಲೂ ಹ್ಯಾಂಡಲ್ ಕಾಣಿಸಂಗೆ ಹಿಡ್ಕೊತೀಯ, ರೋಡೇ ಕಾಣಲ್ಲ, ಒಂಚೂರು ಮೇಲೆ ಮಾಡು ಅಂತ. ಅದಕ್ಕೆ ಈ ಸತಿ ಕ್ಯಾಮ್ರಾ ಒಂಚೂರು ಮೇಲೆ ಇಟ್ಟಿದ್ದೀನಿ. ಮೋಸ್ಟ್ ಆಫ್ ಮೇ ಬಿ ವಿಸಿಬಿಲಿಟಿ ಇದೆ ಅನಿಸುತ್ತೆ ರೋಡು. ಫೈನಲಿ ವಿ ಆರ್ ಬ್ಯಾಕ್ ಆನ್ ಮೋಟೋ ಲಾಗಿಂಗ್ ಆಫ್ಟರ್ 2 ಲಾಗ್ಸ್. ಐ ಥಿಂಕ್ 2 ಲಾಗ್ಸಿಂದ ಬೈಕಲ್ಲಿ ಈ ಥರ ವ್ಯೂ ನಿಮಗೆ ಕೊಟ್ಟಿರಲಿಲ್ಲ, ಐ ಮೀನ್ ಹೆಲ್ಮೆಟಿಂದ. ಇವಾಗ ಕೊಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಂದನ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಂದನ ಮನೆ ಹತ್ರ ಹೋಗಿ ದೆನ್ ನಂದನಿಗೆ ಬೈಕ್ ಕೊಡ್ತೀನಿ, ನಾನು ಕ್ಯಾಮ್ರಾ ಹಿಡ್ಕೊಂಡು ಲಾಗ್ ಮಾಡ್ತೀನಿ. ಬಿಕಾಸ್ ನನಗೆ ಈ ಥರ ಹಿಡ್ಕೊಂಡು ಲಾಗ್ ಮಾಡೋದು ಐ ಫೀಲ್ ಕ್ವೈಟ್ ಡಿಸ್ಕಂಫರ್ಟ್. ಆ ಥರ ಆದರೆ ನನಗೆ ಒಳ್ಳೆ ವ್ಯೂ ಕೂಡ ಸಿಗುತ್ತೆ. ನನಗೆ ಏನಾದರೂ ಕಂಟೆಂಟ್ ಮಾತಾಡಬೇಕಂದ್ರೆ ನನಗೆ ಸಿಗ್ತಾ ಹೋಗುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನನಗೆ. ಡಿಫಿಕಲ್ಟ್ ಇನ್ ದ ಸೆನ್ಸ್ ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ಸ್ಟಿಲ್ ಐ ಫೀಲ್ ಲೈಕ್ ಕಸ್ಟಮರ್ ರಿಟೆನ್ಷನ್ ಕಡಿಮೆ ಇರುತ್ತೆ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ನಿಜಾಕಿಡಿ ಕ್ಯಾಮ್ರಾದಲ್ಲಿ ಚಾರ್ಜೇ ಇರಲಿಲ್ಲ, 17% ಇದೆ, ನಾನು ನೋಡೇ ಇಲ್ಲ. ಎಸ್ಟರ್ಡೇನೂ ಚಾರ್ಜಿಗೆ ಹಾಕಿಲ್ಲ. ಎಸ್ಟರ್ಡೇ ಜಸ್ಟ್ ವೀಡಿಯೋ ಎಕ್ಸ್ಪೋರ್ಟ್ ಮಾಡಿಕೊಂಡೆ ಲ್ಯಾಪ್ಟಾಪಿಗೆ, ದೆನ್ ಚಾರ್ಜ್ ನೋಡೇ ಇಲ್ಲ. ರಾತ್ರಿ ಅಂದ್ಕೊಂಡೆ ಅಂದರೂ ಚಾರ್ಜಿಗೆ ಹಾಕೋಣ ಅಂತ, ಬಟ್ ಹಾಕಲೇ ಇಲ್ಲ. ನೆನ್ನೆ ಬಂದುಬಿಟ್ಟು 32 ಮಿನಿಟ್ಸ್ ವೀಡಿಯೋ ಮಾಡಿರೋದು, ಕಂಟೆಂಟ್ ಆಗಿರೋದು. ಮೇ ಬಿ ಅದಕ್ಕೆ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ, ಸ್ಟೋರೇಜು ಫುಲ್ಲಾಗಿ. ನೆನ್ನೆ ಎಂಥ ಸೀನ್ ಆಯಿತು ಗೊತ್ತಾ, ಇನ್ನೊಂದು ಈ ಮ್ಯಾಕ್ಬುಕ್ಕಲ್ಲಿ ರೆಂಡರ್ ಮಾಡಿದ್ದೆ ಆಯಿತಾ, ಪ್ರೀಮಿಯರ್ ಪ್ರೋ ಫೈಲ್ಸ್ ಎಲ್ಲ. ನಂದು ಮ್ಯಾಕ್ಬುಕ್ ಬಂದುಬಿಟ್ಟು 500 GB ಸ್ಟೋರೇಜು. ಸೊ ರೆಂಡರ್ ಮಾಡಿದ ಫೈಲ್ಸ್ ಎಲ್ಲ ಹಂಗೆ ಇತ್ತು. ಹಾಗಾಗಿ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿದೆ. ಹೊಸ್ದಾಗಿ ರೆಂಡರ್ ಮಾಡೋಕ್ಕೋದ್ರೆ ಆಗ್ತಿಲ್ಲ. ಪ್ರೀಮಿಯರ್ ಪ್ರೋ ಒಂದು ಸತಿ ಕ್ರ್ಯಾಶೇ ಆಗೋಯ್ತು. ಕ್ರ್ಯಾಶ್ ಆಗಿ ಯೂಟ್ಯೂಬಿಗೆ ಸ್ಟಾರ್ಟಿಂಗಲ್ಲಿ ಹೈಲೈಟ್ಸ್ ಹಾಕ್ತೀನಲ್ವ ನಾನು, ಆ ಹೈಲೈಟ್ಸ್ ಎಲ್ಲ ಹಾಕಿಟ್ಟಿದ್ದೆ. ಕಮೆಂಡಸ್ ಕೊಡೋದು, ಸೇವ್ ಮಾಡೋದು ಮರ್ತೋಗ್ಬಿಟ್ಟೆ. ಬಿಡು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಕೊಡೋಣ ಅಂತ. ಕ್ರ್ಯಾಶ್ ಆಗಿ ಫುಲ್ ಹೈಲೈಟ್ಸ್ ಎಲ್ಲ ಹೋಯ್ತು. ಮತ್ತೆ ಹೈಲೈಟ್ಸ್ ಎಲ್ಲ ಕುತ್ಕೊಂಡು ರೆಡಿ ಮಾಡಿ 10 ಗಂಟೆಗೆ ಮುಗಿಬೇಕಾಗಿದ್ದು ಎಡಿಟ್ಟು ನೈಟ್ 1:30 ತನಕ ಆಗೋಯ್ತು. ಅದು ರೆಂಡರ್ ಆಗಿರೋ ಫೈಲ್ಸ್ ಡಿಲೀಟ್ ಮಾಡಬೇಕು ಅನ್ನೋದು ನನಗೆ ಇಲ್ಲಿ ತನಕ ಗೊತ್ತೇ ಇರಲಿಲ್ಲ. ಇವಾಗಲೇ ಗೊತ್ತಾಯ್ತು. ನಾನು ಏನು ಮಾಡ್ತಿದ್ದೆ ಅಂದರೆ, ಇಷ್ಟು ದಿನ ರೆಂಡರ್ ಮಾಡ್ತಿರಲಿಲ್ಲ, ಹಂಗೆ ಎಕ್ಸ್ಪೋರ್ಟ್ ಕೊಡ್ತಾಯಿದ್ದೆ. ಯಾಕೋ ವೀಡಿಯೋ ಎಲ್ಲ ಸ್ವಲ್ಪ ಗ್ಲಿಚ್ ಅನಿಸ್ತಾ ಇತ್ತು ನನಗೆ. ಆಮೇಲೆ ಎಲ್ಲ ಕಡೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಫಸ್ಟು ರೆಂಡರ್ ಮಾಡಬೇಕು, ದೆನ್ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಅಂತ. ಆವಾಗಿಂದ ರೆಂಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರೆಂಡರ್ ಮಾಡಿದ ಫೈಲ್ಸು ಅದೊಂದು ಫೋಲ್ಡ್ರಲ್ಲಿ ಸೇವ್ ಆಗಿರುತ್ತೆ, ಅದನ್ನು ಡಿಲೀಟ್ ಮಾಡ್ತಾ ಇರಬೇಕು. ಅದೊಂಥರ ಕ್ಯಾಚೇ ಇದ್ದಂಗೆ ನಮ್ಮ ಸಿಸ್ಟಮಲ್ಲಿ. ನಾನು ಕ್ಯಾಚೆ ಎಲ್ಲ ಡಿಲೀಟ್ ಮಾಡಿದೆ ನೆನ್ನೆ. ಮ್ಯಾಕ್ಬುಕ್ಕಿಂದು ಅರೌಂಡ್ 10 GB ಕ್ಯಾಚೆ ಇತ್ತು. ಆಮೇಲೆ 10 GB ಫ್ರೀ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೆಂಡರ್ ಕೊಟ್ಟೆ, ಮತ್ತೆ ಸ್ಟೋರೇಜ್ ಫುಲ್ ಆಗೋಯ್ತು. ಇದೊಳ್ಳೆ ಕತೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ನೋಡೋತ್ತಿಗೆ ಗೊತ್ತಾಯಿತು ಇದು ಈ ಥರ ಗಾನ್ ಕೇಸ್ ಆಗಿದೆ ಅಂತ. ಅದಕ್ಕೆ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಎಲ್ಲ ಮಾಡೋದಂಗೆ ನೈಟ್ 1:30 ಆಗೋಯ್ತು. ನಾನು ಅವಾಗಲೇ ಹೇಳ್ದಂಗೆ, ನಾನು ಹಿಂದೆ ಕೊಡ್ತೀನಿ, ನನಗೆ ಬೈಕ್ ಕೊಡ್ತೀನಿ ಅಂದೆ. ಅವನಿಗೆ ಕೊಟ್ಟಿದ್ದೀನಿ. ನನಗೆ ಮುಂದೆ ಕೂತ್ರೆ ಹೆಲ್ಮೆಟ್ ಹಾಕ್ಕೊಂಡು ಕಂಟೆಂಟ್ ಮಾಡ್ಬೋದು, ಇಲ್ಲ ಅಂತಿಲ್ಲ, ಈಗ ಬರ್ಬೇಕಾದ್ರೆ ಮಾಡ್ಕೊಂಬಂದಲ್ಲ. ಬಟ್ ನೀವು ಅದನ್ನೇ ಅದೇ ರೋಡು ನೋಡಿ ನೀವು ಬೋರ್ ಆಗಿಬಿಡ್ತೀರ. ಅದಕ್ಕೋಸ್ಕರ ನಾನು ಅವನಿಗೆ ಓಡ್ಸೋಕೆ ಕೊಟ್ಟೆ, ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೀನಿ ಆರಾಮಾಗಿ. ಹಾಂ, ಅದಕ್ಕೆ ಅವನಿಗೆ ಓಡ್ಸೋಕೆ ಕೊಟ್ಟೆ. ಬಟ್ ನಾನು ನನ್ನ ಬೈಕ್ ಮೇಲೆ ಹಿಂದ್ಗಡೆ ಕೂತ್ಕೊಂಡು ಫಸ್ಟ್ ಟೈಮ್ ಲಾಗ್ ಮಾಡ್ತಿರೋದು. ಫುಲ್ ಪೀಕಲ್ಲಿ ಕೂತಂಗಿದೆ ನೋಡಿ, ಇಲ್ಲಿ ಅವ್ನು ಕೆಳಗಿದ್ದಾನೆ, ನಾನು ಮೇಲಿದ್ದೀನಿ. ಅಣ್ಣ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನಂತೆ, ಅದಕ್ಕೆ ಮಾಡು,
ನಮ್ಮ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ. ನನ್ನ ಹತ್ರ ಇರೋದೇ 200 ಸಬ್ಸ್ಕ್ರೈಬರ್ಸು, ಅದರಲ್ಲೊಂದು 10 ಜನ ನಿನಗೆ ಬರ್ತಾರೆ ಮಾಡು ಅಂದೆ. ಅದಕ್ಕೆ ಬೇಡ ಬಿಡು ಮಗ, ಹಿಂಗೆ ಚೆನ್ನಾಗಿದ್ದೀನಿ ಅಂದ್ಬಿಟ್ಟ. ಬೈ ದ ವೇ, ಡ್ರೋನ್ ಇಸ್ ಇನ್ ದ ಹೌಸ್. ಲ್ಯಾಪ್ಟಾಪ್, ಡ್ರೋನ್, ಸ್ಟೋರೇಜ್ ಫುಲ್ ಆದರೂ ರೆಕಾರ್ಡಿಂಗ್ ಆಗ್ತಾ ಇರಬೇಕು. ಆ ಥರ ಪ್ರಾಬ್ಲಮ್ ಏನಂದರೆ ನಂದು ಆ್ಯಕ್ಷನ್ ಕ್ಯಾಮ್ರಾದು 16%, ಅದೊಂದೇ ಪ್ರಾಬ್ಲಮ್. ಈಗ ಸದ್ಯ ಬರ್ಬೇಕಾದ್ರೆ 21% ಮಾಡ್ಕೊಂಬಂದೆ, ಚಾರ್ಜಿಗೆ ಹಾಕಿದ್ದೆ. ನೆನ್ನೆ ಅದೇನಕ್ಕೆ ಮರ್ತೆ ಅಂತಲೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ. ಇಲ್ಲಿ ಇನ್ನೊಂದು ನಾವು ಲೈಕ್ ಪೇಜ್ ಮ್ಯಾನೇಜ್ಮೆಂಟಿಗೆ ಇಸ್ಕೊಂಡಿದ್ದೀವಿ, ವ್ಯೂಸ್ ಆ್ಯಂಡ್ ಸ್ಟೋರೀಸ್ ಅಂತ. ಕೆನೋಪಿ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ. ಇದೇ ಕೆಫೆ 30ಗೇನೋ ಓಪನಿಂಗ್ ಅಂತ ಇದ್ರು, ಫುಲ್ ರೆಡಿ ಆಗ್ತಾ ಇದೆ. ಸೊ ನನ್ನೊಂದು ಡ್ರೋನಲ್ಲಿ ಬಂದುಬಿಟ್ಟು ಫಸ್ಟ್ ಶೂಟ್ ಮಾಡಿದ್ದು ಅದೇ ಪ್ಲೇಸ್. ನಾವು 30ಗೆ ಓಪನ್ ಅಂತ ಹೇಳಿದ್ದಾರೆ, ಇನ್ನೂ ಕನ್ಫರ್ಮೇಷನ್ ಇಲ್ಲ. ಅಕೌಂಟ್ ಇನ್ನೂ ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಒಂದ್ಸತಿ ರೀಲ್ಸ್ ಹಾಕ್ಬಿಟ್ಟು ಮತ್ತೆ ಅಕೌಂಟ್ ಡೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ವಲ್ಪ ದಿನ ಆದಮೇಲೆ ಹಾಕ್ತೀನಿ. ಲೈಕ್ ಕೆಫೆ ಓಪನ್ ಆಗುತ್ತಲ್ಲ, ಓಪನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಶೂಟ್ ಆಗ್ತಾ ಇರ್ಬೋದು. ಈಗ ಒಂದು ಡ್ರೋನ್ ಶಾಟ್ ಹಾಕ್ಬಿಟ್ಬಿಟ್ರೆ ಆಮೇಲೆ ಮತ್ತೆ ಅದು ಸರಿಯಾಗಲ್ಲ. ಅದಕ್ಕೋಸ್ಕರ ನಾನು ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಮೇ ಬಿ ನಾಳೆ ಅಥವಾ ನಾಡಿದಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಸರಿ ಆಗುತ್ತೆ. ನಿಮಗೆ ಚೆನ್ನಾಗಿ ವ್ಯೂ ತೋರಿಸೋಣ ಅಂತ ಇದ್ದೆ. ಇಲ್ಲಿ ನೋಡಿದ್ರೆ ಮಳೆನೂ ಬರ್ತಿಲ್ಲ, ಏನಿಲ್ಲ, ಬಟ್ ಗ್ರೀನರಿ ಎಂಜಾಯ್ ಮಾಡ್ಬೋದು ನೀವು. ಇದು ಬಂದುಬಿಟ್ಟು ನಾವು ಮೂಡಿಗೆರೆಗೆ ಹೋಗೋ ರೋಡು. ಇದೇ ರೋಡಲ್ಲಿ ನಮ್ಮ ಆರ್ತಿ ಹೋಮ್ ಸ್ಟೇ ಬರೋದು. ಗ್ರೀನರಿ ಮಾತ್ರ ಚೆನ್ನಾಗಿದೆ. ಐ ಥಾಟ್ ಒಂಚೂರು ಫಾಗಿ ವೆದರ್ ಏನಾದರೂ ಆಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಆಗುತ್ತೆ. ನೀವೆಲ್ಲ ಯೋಚನೆ ಮಾಡ್ಬೋದು ಮಧ್ಯಾಹ್ನ ಟೈಮಲ್ಲಿ ಏನು ಫಾಗಿ ವೆದರ್ ಆಗುತ್ತೆ ಅಂತ. ಮಧ್ಯಾಹ್ನ ಟೈಮಲ್ಲಿ ಕೂಡ ಇಲ್ಲಿ ಆಗುತ್ತೆ. ಅದೇ ತೋರಿಸಲ್ಲ ನಾನು ಹೇಳಿದ್ದು, ನಿಮಗೆ ಒಳ್ಳೆ ತೋರಿಸ್ತೀನಿ ಅಂತ. ಬಟ್ ಇಲ್ಲಿ ಫುಲ್ ಸನ್ನಿನೂ ಅಲ್ಲ, ಆ ಕಡೆ ಕ್ಲೌಡಿನೂ ಅಲ್ಲ, ಅದೇ ಥರ ವೆದರ್ ಆಗಿದೆ. ಅಕ್ಕಪಕ್ಕ ಟ್ರೀಸ್ ಇರೋದ್ರಿಂದ ಫುಲ್ ನೆರಳಿದೆ ರೋಡಲ್ಲಿ. ಮೈನ್ ಅಡ್ವಾಂಟೇಜಸ್ ಆಫ್ ಕೀಪಿಂಗ್ ದ ಟ್ರೀಸ್ ಅಲೈವ್. ಅದಕ್ಕೆ ಹೇಳೋದು ಮರಗಳನ್ನ ಕಟ್ ಮಾಡಬಾರ್ದು ಅಂತ. ಈಗ ಕಡೂರಿಂದ ಚಿಕ್ಕಮಗಳೂರಿಗೆ ಒಂದಷ್ಟು ಹೈವೇ ಮಾಡಿದ್ರು. ನಮ್ಮ ಕಡೂರಿಂದ ಚಿಕ್ಕಮಗಳೂರಿಗೆ ರೋಡ್ ಹೆಂಗಿತ್ತು ಅಂತ ಹೇಳಿದ್ರೆ ಫುಲ್ಲು ನೆರಳಲ್ಲೇ ಬರ್ತಾಯಿದ್ರಿ. ಬಟ್ ಇವಾಗ ಹೈವೇ ಮಾಡಿದಾಗಿಂದ ಫುಲ್ ಬಿಸಿಲಲ್ಲೇ ಬರೋಂಗಾಗಿದೆ. ಚಿಕ್ಕಮಗಳೂರಿಂದನೇ ಬಯಲುಸೀಮೆ ಸ್ಟಾರ್ಟ್ ಆದಂಗೆ ಅನಿಸ್ಬಿಡುತ್ತೆ ನಮಗೆ. ಆ ಥರ ಆಗಿಬಿಟ್ಟಿದೆ. ಇರೋ ಮರ ಎಲ್ಲ ತೆಗೆದ್ಬಿಟ್ಟು ನಿಯರ್ಲಿ ಒಂದು 100-150 ಇಯರ್ಸಿಂದ ಇದ್ದಿದ್ದು ಮರ ಎಲ್ಲ ಕಟ್ ಮಾಡಿಬಿಟ್ರು ಹೈವೇ ಮಾಡೋಕ್ಕೋಸ್ಕರ. ಇಲ್ಲಿ ಸದ್ಯ ಪ್ಲ್ಯಾನ್ನ ಗೊತ್ತಿಲ್ಲ, ಹೋಲ್ಡಪ್ ಮಾಡಿದ್ರು ಅನ್ಸುತ್ತೆ. ಅದು ಪ್ಲ್ಯಾನ್ ಇದ್ದಿದೆ ಚಿಕ್ಕಮಗಳೂರು ಟು ಮಂಗಳೂರು ಹೈವೇ ಮಾಡಬೇಕಂತ. ಬಟ್ ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ವಾಟ್ ಹ್ಯಾಪನ್ ಟು ದಿಸ್. ನನ್ನ ಬೈಕಲ್ಲಿ ಇವತ್ತೊಂದು ಅರ್ಧ ಆಗ್ತಾ ಇದೆ. ಹಿಂದೆ ಕೂರೋದು ಇಸ್ ನಾಟ್ ಆನ್ ಈಸಿ ಟಾಸ್ಕ್. ಫುಲ್ಲು ವಿಂಡ್ ಬ್ಲಾಸ್ಟ್ ಹೊಡಿತಾ ಇದೆ ನನಗಿಲ್ಲಿ. ಹೆಲ್ಮೆಟ್ ಬೇರೆ ಹಾಕಿಲ್ವಲ್ಲ, ಇಷ್ಟು ದಿನ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ದೆ. ನನಗಷ್ಟು ವಿಂಡ್ ಬ್ಲಾಸ್ಟ್ ಗೊತ್ತಾಗ್ತಾ ಇರಲಿಲ್ಲ. ಹಿಂದೆ ಕೂತಿದ್ಕೆ ಹೆವಿ ವಿಂಡ್ ಬ್ಲಾಸ್ಟ್ ಬರ್ತಾ ಇದೆ. ಸ್ಕೂಟಿಲೆಲ್ಲ ಹೋದರೆ ಇಷ್ಟು ಬರೋಲ್ಲ, ಬಿಕಾಸ್ ನಮ್ಮ ಬೈಕ್ ಇದೆಯಲ್ಲ, ರೇಸಿಂಗ್ ಸ್ಪೋರ್ಟ್ ಬೈಕ್ ಏನಿದೆಯಲ್ಲ, ಅಟ್ಲೀಸ್ಟ್ 6 ಗೇರಲ್ಲಿ ಇರಲೇಬೇಕು. ಟಾಪ್ ಗೇರ್ 6th ಇರೋದ್ರಿಂದ ನಾವು 6th ಶಿಫ್ಟ್ ಮಾಡಲೇಬೇಕು. ಇಫ್ ಇನ್ ಕೇಸ್ ನಾವು 6th ಹೋಗ್ಬೇಕಂದ್ರೆ 70-80 ಸ್ಪೀಡ್ ಮೇಂಟೈನ್ ಮಾಡಲೇಬೇಕು. 70-80 ಹೋದರೆ ವಿಂಡ್ ಬ್ಲಾಸ್ಟ್ ಬಂದೇ ಬರುತ್ತೆ. ಈ ಥರ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ಜಸ್ಟ್ ನಿಯರ್ ಟು ದಿ ಎಂಟ್ರೆನ್ಸ್ ಗೇಟ್ ವಿ ಆರ್ ರೈಟ್ ನಾವು. ಅದು ನಮ್ಮ ಎಂಟ್ರೆನ್ಸ್ ಗೇಟ್. ಅಲ್ಲಿ ಒಂದು ಕ್ಯಾಮ್ರಾ ಇದೆ, ಯಾರು ಬಂದಿದ್ದು ಹೋಗಿದ್ದು ಎಲ್ಲ ಗೊತ್ತಾಗುತ್ತೆ. ಓ, ಟ್ರ್ಯಾಕ್ಟರ್ ಬರ್ತಾಯಿದೆ. ಬೈಕಲ್ಲಿ ಬಂದಿದ್ದಕ್ಕೆ ಒಳ್ಳೇದಾಯಿತು. ಇಫ್ ಇನ್ ಕೇಸ್ ಕಾರಲ್ಲಿ ಬಂದಿದ್ದರೆ ಭಾಳ ಸರ್ಕಸ್ ಮಾಡಬೇಕಿತ್ತು. ಈಗ ಆ ಕಡೆಯಿಂದ ಟ್ರ್ಯಾಕ್ಟರ್ ಬರ್ತಿದೆ ನೋಡಿ, ಅಲ್ಲಿ ಅಲ್ಲಿ ಸೈಡಿಗೆ ಹಾಕ್ಕೊತೀವಿ. ಅಷ್ಟೊತ್ತಿಗೆ ಟ್ರ್ಯಾಕ್ಟರ್ ಹೋಗುತ್ತೆ, ಅವಾಗ ನಾವು ಹೋಗ್ತೀವಿ. ಟ್ರ್ಯಾಕ್ಟರ್ ಹೋಗಿದ್ದಾಯಿತು. ಈಗ ನಾವು ಹೋಗ್ತಾಯಿದ್ದೀವಿ. ಕಾಫಿ ಎಸ್ಟೇಟ್ ಮಧ್ಯೆ ನಮ್ಮ ಸ್ಟೇ ಒಳಗೆ ಎಂಟ್ರಿ ಆಗ್ತೀರಾ ನೀವು ಬೇಕಾದರೆ ಅಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೋದು. ಇಲ್ಲ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಫುಲ್ ಹೋಮ್ ಸ್ಟೇ ತನಕನೂ ಕಾರಲ್ಲಿ ರೀಚ್ ಔಟ್ ಆಗ್ಬೋದು. ಫುಲ್ 100 acres ಆಫ್ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ನೀವಿರ್ತೀರ. ಆ ಕಡೆ ನೋಡಿದ್ರು ಎಸ್ಟೇಟು, ಈ ಕಡೆ ನೋಡಿದ್ರು ಎಸ್ಟೇಟು, ಎಲ್ಲಿ ನೋಡಿದ್ರು ಎಸ್ಟೇಟ್ ಬಿಟ್ಟು ಬೇರೆ ಏನಿಲ್ಲ. ನಮ್ಮ ನಿಯಾಲ್ ಸರ್ ಫ್ರೆಂಡ್ಸ್ ಬಂದು ಹೋಮ್ ಸ್ಟೇ ರೀಚ್ ಆದ್ವಿ. ಡ್ರೋನ್ ರೆಡಿ ಮಾಡಿದ್ದಾನೆ, ಈಗ ಫ್ಲೈ ಮಾಡೋದೊಂದೇ ಬಾಕಿ. ನನ್ನ ಕ್ಯಾಮ್ರಾದಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕ್ತೀನಿ. ಫಸ್ಟ್ 11% ಚಾರ್ಜ್ ಇದೆ ಅಷ್ಟೇ. ಚಾರ್ಜಿಗೆ ಹಾಕ್ಬೇಕು ಮೊದಲು. ಹೋಮ್ ಸ್ಟೇ ತೋರಿಸ್ಲಿಲ್ಲಲ್ಲ ನಿಮಗೆ. ವೈಟ್ ಆಚೆ ಹೋಗ್ಬಿಟ್ಟು ವ್ಯೂ ಕೊಡ್ತೀನಿ ನಿಮಗೆ. ಇದು ಬಂದುಬಿಟ್ಟು ಯೂಸ್ ಡೈನಿಂಗ್ ಏರಿಯಾ. ಅದು ರೂಮ್ಸ್ ಮತ್ತು ಹಿಂದ್ಗಡೆ ರೂಮ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಫ್ಲೈ ಆಯಿತು ಡ್ರೋನು. ಅಲ್ಲಿ ಫುಲ್ ಶೂಟ್ ಮಾಡ್ತೀವಿ. ಈಗ ಶೂಟ್ ಮಾಡಿ ಡ್ರೋನಲ್ಲಿ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆನಾ?
ಫೋನಲ್ಲಿ ಶೂಟ್ ಮಾಡಿದ್ದಾಯಿತು. ನೀವು ಕ್ಲಿಪ್ಸ್ ನೋಡ್ಕೊಂಡ್ರಿ ಅನ್ಸುತ್ತೆ. ನಾನು ಕ್ಲಿಪ್ ಹಾಕ್ತೀನಿ, ಪಕ್ಕ ಹಾಕ್ತೀನಿ. ಬಟ್ ನನಗೆ ಮ್ಯೂಸಿಕ್ ಹಾಕೋಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಾಪಿರೈಟ್ ಬಿದ್ದುಬಿಡುತ್ತೆ. ಇವನ್ ಅಲ್ಲಿ ನೋ ಕಾಪಿರೈಟ್ ಅಂತ ಇರುತ್ತೆ ಸಾಂಗ್ ಮೇಲೆ, ಬಟ್ ಸಾಂಗ್ ಹಾಕಾದ್ಮೇಲೆ ಕಾಪಿರೈಟ್ ಅಂತ ಬಂದುಬಿಡುತ್ತೆ. ಅದಕ್ಕೆ ನಾನು ಸಾಂಗ್ ಹಾಕಲ್ಲ, ಹಂಗೆ ಡ್ರೋನ್ ಶಾರ್ಟ್ಸ್ ಹಾಕ್ತೀನಿ ಅಷ್ಟೇ. ಯಾರೂ ಬೋರ್ ಆಗಬೇಡಿ. ಈಗ ಡ್ರೋನ್ ಶಾಟ್ ತೆಗೆದಿದ್ದಾಯಿತು, ಟ್ರಾನ್ಸ್ಫರ್ ಆಗ್ತಾಯಿದೆ, ಲ್ಯಾಪ್ಟಾಪಿಗೆ ಆಗ್ತಾಯಿದ್ದಾನೆ. ಡ್ರೋನ್ ಶೂಟ್ ಎಲ್ಲ ಮುಗಿಸಿದಾಯಿತು. ಡ್ರೋನ್ ಕ್ಯಾಮ್ರಾ ಇಲ್ಲ ಇದೆ ಆ್ಯಂಡ್ ಲ್ಯಾಪ್ಟಾಪ್ ಎಲ್ಲ ಬ್ಯಾಗ್ ಒಳಗಿದೆ. ಆಲ್ರೆಡಿ ಟ್ರಾನ್ಸ್ಫರು ಮುಗಿಸ್ಬಿಟ್ವಿ. ಜಸ್ಟ್ ಎಡಿಟಿಂಗ್ ಒಂದು ಬಾಕಿ ಇದೆ. ಎಡಿಟ್ ಮಾಡಿಬಿಟ್ಟು ನಮ್ಮ RJ ಹೋಮ್ಸ್ಟೇ ಪೇಜಲ್ಲಿ ಆಗ್ತಾ ಇರೋದು ಅಷ್ಟೇ, ಮತ್ತೇನು ಬಾಕಿ ಇಲ್ಲ. ಕೊಲ್ಯಾಬ್ ಕೊಡಪ್ಪ ನನಗೂ. ಏನು ಬೇಕು? ಕೊಲ್ಯಾಬ್ ಬೇಕಾ? ಕೊಲ್ಯಾಬ್ ತಾನೆ ಕೊಡೋಣ, ಅಷ್ಟೇ ತಾನೆ. ದೆನ್ ಆದಮೇಲೆ ಈಗ ಈ ಥರ ಹೋಮ್ಸ್ಟೇ ಈಗ ಹೊಟ್ಟೆ ಹಸಿತಾ ಇದೆ. ಸಂಜೆ ಏನಾದರೂ ಸ್ಪಾನ್ಸ್ ಮಾಡ್ತಾನೆ, ಕಾಸಿದ್ದೀರ ಮಾಡುವೆ. ಅಕೌಂಟ್ ಬ್ಯಾಲೆನ್ಸು ಇಲ್ಲ, ನೆನ್ನೆ ರಿಚಾರ್ಜ್ ಮಾಡ್ಸೋಕ್ಕೆ 200 ರೂಪಾಯಿ ಸಾಲ ಇಟ್ಕೊಂಡು ರಿಚಾರ್ಜ್ ಮಾಡ್ತಿದ್ದೀನಿ. ಫೈನಲಿ ನನ್ನ ಫೋನ್ ರಿಚಾರ್ಜ್ ಆಗೋಯ್ತು. ಹತ್ರ ಸಾಲ ಇಸ್ಕೊಂಡಿರ್ತಾರೆ. ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ರಿಚಾರ್ಜಿಗೂ ಸಾಲ ಇಸ್ಕೊಳ್ತೀನಿ. ಸೀದಾ ಹೋಗಿ ಶೂಟ್ ಮಾಡಿ ಮನೆಗೆ ಹೋಗೋದು. ಮನೆಗಲ್ಲ, ಇನ್ನೊಂದು ಮೀಟಿಂಗ್ ಅಲ್ಲಿ ಹೋಗೋದು. ಇನ್ನೊಂದು ಹೋಗ್ತಾ ಹೋಗಿ ಹಿಂಗೆ ಅಪ್ರೋಚ್ ಮಾಡ್ತೀನಿ ನೋಡಿ ನೀವು ಗೈಸ್. ಒಂದು ಸಜೆಷನ್ ಫಾರ್ ದ ಬಿಸ್ನೆಸ್ ಗೈಸ್, ಒಂದು ಸಜೆಷನ್ ಫಾರ್ ದ ಬಿಸ್ನೆಸ್ ಮಾಡೋರಿಗೆ ಏನಂತ ಹೇಳಿದ್ರೆ, ಅಂಟಿಲ್ ದೆನ್ ನಿಮ್ಮ ಪ್ರಾಡಕ್ಟ್ ನೀವು ರೋಡಿಗೆ ತರೋ ತನಕ, ಐ ಮೀನ್ ರೋಡಲ್ಲಿ ಬಂದುಬಿಟ್ಟು ನೀವು ಬಿಸ್ನೆಸ್ ಮಾಡೋ ತನಕ ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಚಾನ್ಸ್ ತುಂಬ ಕಡಿಮೆ. ನೀವು ರೋಡಿಗೆ ಬರಬೇಕು, ದುಡಿಬೇಕು ಅಂದರೆ ರೋಡಿಗೆ ಇಳಬೇಕು ಅಂತೆ. ಹಾಂ, ಅದು ಅಷ್ಟೇ. ನೀವು ಕಾಸು ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಇದ್ದರೆ ನೀವು ರೋಡಿಗೆ ಇಳಿಲೇಬೇಕು. ದಟ್ಸ್ ವಾಟ್ ವಿ ಡು. ಇಲ್ಲ ನಿಲ್ಸೋ. ಅಲ್ಲಿ ಒಂದು ಹೋಮ್ ಸ್ಟೇ ಇತ್ತು, ಅಪ್ರೋಚ್ ಮಾಡೋಣ ಅಂತ ಹೋದ್ವಿ. ಅವ್ರು ನೋಡಿದ್ರೆ ಏನಂದ್ರು ಅಂದರೆ, ನಮ್ಮದೇ ಇನ್ನೋಸ್ ಡ್ರೋನ್ ಇದೆ ಅಂದ್ಬಿಟ್ರು. ಇಟ್ಸ್ ಓಕೆ. ಸಮ್ ಆಫ್ ದ ಹೋಮ್ ಸ್ಟೇಸ್ ಇನ್ ಚಿಕ್ಕಮಗಳೂರು ಆ್ಯಸ್ ದೇರ್ ಓನ್ ಡ್ರೋನ್ಸ್, ನೋ ಇಶ್ಯೂಸ್. ಬಟ್ ಯಾ, ಅವ್ರದ್ದೇ ಡ್ರೋನ್ ಇದೆಯಂತೆ. ಓಕೆ ಸರ್ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಪ್ರೋಚ್ ಮಾಡೋದು ಇಸ್ ದ ಇಂಪಾರ್ಟೆಂಟ್ ಥಿಂಗ್. ನೀವು ಅಂಟಿಲ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಅದಕ್ಕೆ ಅಂಟಿಲ್ ದೆನ್ ನೀವು ರೋಡಿಗೆ ಇಳಿದ್ಬಿಟ್ಟು ಬಿಸ್ನೆಸ್ ಮಾಡೋ ತನಕ ನಿಮ್ಮ ಬಿಸ್ನೆಸ್ ಸಕ್ಸಸ್ ರೇಟ್ ತುಂಬ ಕಡಿಮೆ ಇರುತ್ತೆ. ಎಲ್ಲೋ ರೇರ್ ಕೇಸಲ್ಲಿ ಹಿಟ್ಟಾಗೋದು. ನೀವು ರೋಡಿಗೆ ಇಳಿಬೇಕು, ಬಿಸ್ನೆಸ್ ಕ್ಲಿಕ್ ಮಾಡ್ಕೋಬೇಕು. ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಇದೆ ಮೂಡಿಗೆರೆ ಹೋಗೋ ರೋಡಲ್ಲಿ. ಯಾರ್ಯಾರು ಚಿಕ್ಕಮಗಳೂರಲ್ಲಿ ಇದ್ದೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅಲ್ಲೊಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ದೆನ್ ನಮಗೆ ರಿಯಲೈಸ್ ಆಯಿತು ಅದು ಬಂದುಬಿಟ್ಟು ಫಾರೆಸ್ಟ್ ರೀಜನ್ ಅಂತ. ಫಾರೆಸ್ಟ್ ರೀಜನ್ ಎಲ್ಲಿರುತ್ತೆ ಅಲ್ಲಿ ಡ್ರೋನ್ ಹಾರ್ಸೋಕ್ಕೆ ಪರ್ಮಿಷನ್ ಇರಲ್ಲ. ಸೊ ವೈ ಟು ಟೇಕ್ ದ ರಿಸ್ಕ್ ಅಲ್ವಾ. ಅದಕ್ಕೆ ಅಲ್ಲಿ ಪಾರ್ಕ್ ತನಕ ಹೋಗಿ ಮುಂದೆ ಬಂದಿದ್ವಿ, ಪಾರ್ಕಿಂದ ಮುಂದೆ ಬಂದಿದ್ವಿ, ಮತ್ತೆ ಪಾರ್ಕ್ ತನಕ ಹೋಗಿ ಆಮೇಲೆ ರಿಯಲೈಸ್ ಮಾಡ್ಕೊಂಡ್ವಿ. ಅದಕ್ಕೆ ವೈ ಟು ಟೇಕ್ ದ ರಿಸ್ಕ್ ಅಂತ ಹೇಳ್ಬಿಟ್ಟು ಮತ್ತೆ ಹಂಗೆ ಹೋಗ್ತಾಯಿದ್ದೀವಿ. ಬೇರೆ ಪ್ಲೇಸ್ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಆರಿಸೋಣ. ನಮ್ಮ ಚಿಕ್ಕಮಗಳೂರಲ್ಲಿ ಯಾವುದ್ಯಾವುದು ಟೂರಿಸ್ಟ್ ಸ್ಪಾಟ್, ಯೂನಿಕ್ ಸ್ಪಾಟ್ ಏನೇನಿದೆ ಎಲ್ಲ ಪಾಸಿಬಲ್, ಎಲ್ಲೆಲ್ಲಿದೆ ಡ್ರೋನ್ ಹಾರ್ಸೋಕ್ಕೆ ಚೆಕ್ ಮಾಡಿಬಿಟ್ಟು ವಿ ವಿಲ್ ಫ್ಲೈ ದ ಡ್ರೋನ್. ವಿದೌಟ್ ಪರ್ಮಿಷನ್ ಅಂತೂ ಎಲ್ಲೂ ಹಾರ್ಸೋಕ್ಕೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಬ್ರೇಕ್ ದ ಪರ್ಮಿಷನ್ಸ್. ವಾಟ್ ಎವರ್ ವಿ ಡೂ, ವಿ ವಾಂಟ್ ಟು ಬಿ ಇನ್ ಲೀಗಲ್ ವೇ. ಇಲ್ಲಿಗಲ್ ವೇಲ್ ಮಾಡೋಕ್ಕೆ ನಮಗೆ ಯಾವುದೂ ಇಷ್ಟ ಇಲ್ಲ. ವೆದರ್ ನೋಡ್ಬೋದು ಯಾವ ಥರ ಚಿಲ್ಲಾಗಿದೆ ಅಂತ ಹೇಳ್ಬಿಟ್ಟು. ಇಟ್ಸ್ ಅರೌಂಡ್ 2 o'clock in the afternoon. 2 o'clock in the afternoon ಟೈಮಲ್ಲೇ ನಮ್ಮ ಚಿಕ್ಕಮಗಳೂರು ಈ ಥರ ಆಗುತ್ತೆ. ಫುಲ್ಲು ಕೂಲಾಗಿದೆ, ಫುಲ್ ಚಿಲ್ಲಾಗಿ ಗಾಳಿ ಬರ್ತಿದೆ. ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡು ಹೋಗೋಕ್ಕೆ ಮಜಾ ಬರ್ತಿದೆ ಅಂದ್ಕೊಳ್ಳಿ. ಮಾತ್ರ ಕ್ರೇಜಿ ಫೀಲ್ ಆಗ್ತಾಯಿದೆ ಹಿಂದ್ಗಡೆ ಕೂತ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಟು ಮೇಕ್ ದ ಕಂಟೆಂಟ್ ನಾನು ನಂದನಿಗೆ ಬೈಕ್ ಕೊಟ್ಟಿದ್ದೀನಿ. ಬರ್ಬೇಕಾದ್ರೆ ಒಂದು ಶಾರ್ಟ್ ತಗೊಂಡೆ ಅಲ್ವಾ ಹೆಲ್ಮೆಟಿಂದ, ಸಾಕು ಅನಿಸ್ತು. ನೀವು ಅದನ್ನೇ ನೋಡ್ತಾ ಇದ್ದರೆ ನಿಮಗೆ ಬೋರ್ ಆಗ್ತಾ ಹೋಗುತ್ತೆ. ದಟ್ಸ್ ದ ಒನ್ಲಿ ಥಿಂಗ್ ಐ ಆಮ್ ಕಾನ್ಸಂಟ್ರೇಟೆಡ್ ಆನ್. ನನ್ನ ಚಾನಲ್ಗೆ ಯಾರಾದರೂ ವ್ಯೂವರ್ಸ್ ಬಂದರೆ ದೇ ಶುಡಂಟ್ ಫೀಲ್ ಇವಂದೇನು ನೋಡೋದು ಬೋರ್ ಆಗುತ್ತೆ ಅಂತ ಫೀಲ್ ಆಗಬಾರ್ದು. ದಟ್ಸ್ ದ ಥಿಂಗ್ ಐ ಕಾನ್ಸಂಟ್ರೇಟ್ ಆನ್. ಅದಕ್ಕೆ ಅವನಿಗೆ ಗಾಡಿ ಓಡ್ಸೋಕೆ ಕೊಟ್ಟು ನಾನು ಹಿಂದೆ ಕೂತಿದ್ದೀನಿ. ಈಗ ಕಬ್ಬಿಣ ಸೇತುವೆಯಲ್ಲಿದ್ದೀವಿ. ನಮ್ಮ RJ ಹೋಮ್ ಸ್ಟೇ ಬಂದುಬಿಟ್ಟು ಕೆಳಗೂರು ಹತ್ರ ಬರುತ್ತೆ. ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಏನು ಹೇಳ್ದೆ ಅಲ್ಲ, ಆ ಪಾರ್ಕಿಂದ 200 meters ಒಳಗೆ ಹೋಗಬೇಕಾಗುತ್ತೆ. ಅಲ್ಲೇ ನಮ್ಮ ಹೋಮ್ ಸ್ಟೇ ಲೊಕೇಟ್ ಆಗಿರೋದು. ಈಗ ಕಬ್ಬಿಣ ಸೇತುವೆಯಲ್ಲಿದ್ದೀವಿ. ಇನ್ನೊಂದು 10-15 minutesಲ್ಲಿ ಸಿಟಿಗೆ ರೀಚ್ ಆಗ್ತೀವಿ. ಹೋಗೋತ್ತಿಗೆ ಈ ಥರದ್ದೇನೂ ಇರಲಿಲ್ಲ, ಬರೋತ್ತಿಗೆ ಯಾವ ಥರ ಬಿದ್ದಿದೆ ನೋಡಿ ಅಲ್ಲಿ ಗಾಡಿ. ನಾವು ಹೋಗೋತ್ತಿಗೆ ಏನೂ ಇರಲಿಲ್ಲ. ಲಾರಿ ನೋಡ್ಬೋದು ನೀವು. ಮೇ ಬಿ ಅದು ಸಿಮೆಂಟ್ ಬ್ರಿಕ್ಸ್ ಇತ್ತು ಅನಿಸುತ್ತೆ ಲಾರಿ ಒಳಗೆ. ನಾವು ಹೋಗ್ಬೇಕಾದ್ರೆ ಇರಲಿಲ್ಲ. ಯಾರಿಗೇನು ಆಗಿಲ್ಲ ಅಂದ್ಕೊತೀನಿ. ಮೇ ಬಿ ನಾವು ಹೋಗೋತ್ತಿಗೆ ಏನೂ ಆಗಿರಲಿಲ್ಲ. ಇದು ಯಾವಾಗಾಯ್ತು ಅಂತ ಗೊತ್ತಿಲ್ಲ. ಫುಲ್ ಪಲ್ಟಿ ಆಗಿಬಿಟ್ಟಿದೆ. ಅಲ್ಲಿ ನೇಮ್ ಇದೆ, ಕಾನಿಕ್ ಹೆಸರು ಕಾಣಿಸ್ತಾ ಇಲ್ಲ. K25 ಅಂತ ಇದೆ ನಂಬರ್ ಪ್ಲೇಟು. ನಾವು ಹೋಗೋತ್ತಿಗೆ ಇರಲಿಲ್ಲ ಇದು ಆ್ಯಕ್ಚುಲಿ. ಈಗ ಬರೋತ್ತಿಗೆ ಆಗಿರೋದು. ಹಂಗೆ ಮಂಗ್ಸ್ಕೊಂಬಿಟ್ಟಿದೆ. ಮೇ ಬಿ
ಓವರ್ಲೋಡ್ ಆಗಿ ಬಟ್ಟೆ ಹೊಡೆಯೋದು. ರೈಟಿಗೆ ಏನೋ ಮಾಡಿದ್ದಾರೆ, ಟರ್ನ್ ಆಗಿಲ್ವೋ, ಆ್ಯಕ್ಸಲ್ ಕಟ್ ಆಗಿದೆ, ಏನೋ ಆಗಿದೆ. ಪ್ರಾಬಬ್ಲಿ ಯಾರಿಗೇನೋ ಆಗಿಲ್ಲ ಅನ್ಕೊತೀವಿ, ಗೊತ್ತಿಲ್ಲ. ಸೊ ಇಷ್ಟೊತ್ತು ನಂದನ್ ಮನೇಲಿದ್ವಿ. ಅಲ್ಲಿಂದ ಬಂದಾದಮೇಲೆ ನಂದನ್ ಮನೇಲಿದ್ದು, ನಂದನ್ ಮನೇಲಿ ಸ್ವಲ್ಪ ಹೊತ್ತು ಊಟ ಮಾಡಿ ಈಗ ಇನ್ನೊಂದು ಕಡೆ ಹೊರಟಿದ್ದೀವಿ. ಅಯ್ಯೋ, ನಮ್ಮ ಪ್ಲ್ಯಾನೆಲ್ಲ ಹಾಳಾಗ್ತಾ ಇದೆ. ಈಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ನೋಡ್ಬೋದು ಕಿರಿ ರೀಜನ್ಸಲ್ಲೆಲ್ಲ ಆಲ್ರೆಡಿ ಒಳ್ಳೆ ಮಳೆ ಬರ್ತಿದೆ. ಇಲ್ಲೂ ಕೂಡ ಹನಿಯಕ್ಕೆ ಸ್ಟಾರ್ಟ್ ಆಯಿತು. ಕ್ಯಾಮ್ರಾ ಮೇಲೆ ನೀರು ಬೀಳ್ತಿದೆ ಇಲ್ಲೋ ಗೊತ್ತಿಲ್ಲ. ಹೆವಿ ಮಳೆ ಬರ್ತಿದೆ ಅಂತ ಫೋನ್ ಮಾಡಿದರು ಆ ಕಡೆ ಇದ್ದವರು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಏನು ಮಾಡೋದು ಈಗ ಹೇಳು. ಬಟ್ ಅಲ್ಲಿ ಅಷ್ಟು ಮಳೆ ಬಂದಿದ್ರೆ ಅದೇನು ಕಾಣಿಸ್ತಾ ಇರಲಿಲ್ಲ ಅಲ್ಲಿ. ಹಾಂ, ನೋಡೋಣ ಮಳೆಯಲ್ಲೇ ಸ್ವಲ್ಪ ದೂರ ಹೋಗಿ. ಇಫ್ ಇನ್ ಕೇಸ್ ಇಲ್ಲ ಮಳೆ ನಿಲ್ಲೋದೇ ಇಲ್ಲ ಅಂತ ಹೇಳಿದ್ರೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಮಗ ಸಿಗಾಕೊಂಡ್ವಲ್ಲ. ಲ್ಯಾಪ್ಟಾಪ್ ಎಲ್ಲ ಇದೆ. ಸರಿ, ಮಳೆ ಸ್ಟಾರ್ಟ್ ಆಯ್ತು. ಈಗ ಈ ಮಳೆ ನಿಲ್ಲೋ ಚಾನ್ಸ್ ಅಂತೂ ಇಲ್ಲ ಸದ್ಯಕ್ಕೆ. ತುಂಬ ಹೊತ್ತು ಬರುತ್ತೆ ಈ ಮಳೆ. ಸಿಗಾಕೊಂಡ್ಬಿಟ್ವಿ ಗುರು, ಸಿಗಾಕೊಂಡ್ಬಿಟ್ವಿ. ಪೊಲೀಸ್ ಬೈಕ್ ಇಟ್ಕೊಂಡು ಫ್ರೀ ಲೆಫ್ಟ್ ಇದ್ದವರಿಗೆ ಹಿಂಸೆ ಕೊಡ್ತಾರೆ. ಯಾಕಣ್ಣ? ಫ್ರೀ ಲೆಫ್ಟ್ ಹೋಗೋರಿಗೆ ಬಿಡ್ಬಿಡ್ರಿ. ನೋಡ್ರಿ ಅಲ್ಲಿ ಹೆಂಗೆ ಅಡ್ಡ ಹಾಕ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಅವ್ನು ನಿನ್ಯಾರೋ ಬೈಕವನು. ಸರ್, ಪೊಲೀಸ್ ಸರ್, ದಯವಿಟ್ಟು ಇದೊಂದು ವ್ಯವಸ್ಥೆನ ಒಂಚೂರು ನೋಡಿ ಸರ್. ಮೊನ್ನೆನೂ ಹಂಗೆ ಮಾಡಿದ್ರು ನಮಗೆ MG ರೋಡಲ್ಲಿ. ನನಗೆ ತುಂಬ ಸತಿ ಆಗಿದೆ. MG ರೋಡಲ್ಲಿ ಹಂಗಾಗಿತ್ತು, ಇಲ್ಲೂ ಹಂಗೆ ಮಾಡ್ತಾರೆ ನೋಡಿ. ಅಲ್ಲಿ ಇನ್ನೊಬ್ರು ಯಾರೋ ಹೋಗಿ ನಿಂತರು. ನಮಗೆ ಸಿಗ್ನಲ್ ಬಿತ್ತು ಬಿಡಿ. ಏನಕ್ಕೆ ಮಾಡ್ತಾರೋ ಏನೋ. 4, 3, 2, 1 ಗೋ. ಫ್ರೆಂಡಿಗೆ ಹೋಮ್ ಸ್ಟೇ ಇದೆ ಅಂತೆ. ಫ್ರೆಂಡ್ ಹೋಮ್ ಸ್ಟೇಗೆ ಸ್ವಲ್ಪ ಥಿಂಗ್ಸ್ನ ಸಪ್ಲೈ ಮಾಡಬೇಕು ಅಂತ ಹೇಳ್ದ. ಯಾರಿಗೆ ಫೋನ್ ಮಾಡಿದ್ರು ಕಾರ್ ತರಲ್ಲ ಅಂತವ್ರೆ. ಅಂದೇ 800 ಇಲ್ಲೇ ಇರುತ್ತೆ. 800 ತೊಗೊಂಡು ಹೋಗ್ತೀನಿ. ಈಗ ಮೇಟ್ರ್ ಏನಾಯ್ತಪ್ಪ ಅಂತ ಹೇಳಿದ್ರೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಡಿದ್ದ ತಕ್ಷಣ ಫುಲ್ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹನಿ ಮಳೆ ಬರ್ತಾಯಿದೆ. ಅದ್ರ ಜೊತೆ ಅದೇ ಹೇಳಿದ್ನಲ್ಲ, ಹೋಮ್ ಸ್ಟೇಗೆ ಸ್ವಲ್ಪ ಥಿಂಗ್ಸ್ ಕೊಡಬೇಕಿತ್ತಂತ. ಅದಕ್ಕೋಸ್ಕರ ಕಾರ್ ತೊಗೊಂಡಿದ್ವಿ. ಇಲ್ಲಿ ಗ್ಯಾಸ್ ಸ್ಟವ್ ಮತ್ತು ಅಕ್ಕಿ ಮೂಟೆ ತೊಗೊಂಡೋಗ್ಬೇಕಂತೆ. ಸ್ಟ್ರೈಟ್ ಹೋಗೋದು ನೀನು ಹೇಳ್ಬೇಕು ತಾನೆ. ಸ್ಟ್ರೈಟ್ ಸಿಗ್ನಲ್ ಬಿಟ್ಟಿಯಾರ ನಾನು ಈಗ ಆಟಾಡ್ತೀವಿ. ಅದಕ್ಕೆ ಈಗ ಗ್ಯಾಸ್ ಸ್ಟವ್ ಮತ್ತು ಅಕ್ಕಿ ಮೂಟೆ ತೊಗೊಂಡು ಹೋಗ್ತಾ ಇದ್ದೀವಿ. ಸಾರ್ ಸರಿ ಬನ್ನಿ. ಈ ಥಿಂಗ್ಸ್ ತೊಗೊಂಡೋಗಕ್ಕೆ ಇದ್ದಿದ್ದು ಟಿಶ್ಯೂ ಪೇಪರು, ಗ್ಯಾಸ್ ಸಿಲಿಂಡ್ರು, ಇನ್ನೊಂದು ಸ್ಟವ್ ಒಂದು ಬಾಕಿ ಇದೆ. ಇದನ್ನು ತೊಗೊಂಡೋಗಕ್ಕೆ ಇದ್ದಿದ್ದು. ಕಾರ್ ತಂದ್ವಿ, ಅದಕ್ಕೆ ಎಲ್ಲ ತುಂಬಿಸ್ಕೊಂಡೋಗಿ ಅಲ್ಲಿ ಸಿಗೋಣ. ವೆದರ್ ಹೆಂಗಾಗಿದೆ ಅಂದರೆ ಆ ಕಡೆ ಮಳೆನೂ ಬರ್ತಿಲ್ಲ, ಈ ಕಡೆ ಬಿಸಿಲೂ ಬರ್ತಿಲ್ಲ. ಮಳೆಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಾನು ಬರಲಾ ಬೇಡ ಅಂತ. ಮತ್ತೆ ನೋಡಿ ಅಲ್ಲಿ ಬಿಸಿಲು ಬಂದಿದ್ದು ಮತ್ತೆ ಫುಲ್ ಕ್ಲೌಡ್ ಫಾರ್ಮ್ ಆಗಿ ಸ್ಟಾರ್ಟ್ ಆಯಿತು. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಾಗ್ತಿದೆ ಅಂತ ಮಳೆಗೆ ಅನಲೈಸ್ ಮಾಡೋಕ್ಕಾಗ್ತಿಲ್ಲ ಅದ್ರ ಕೈಯಲ್ಲಿ. ಥ್ಯಾಂಕ್ ಗಾಡ್ ವಿ ಗಾಟ್ ದ ಕಾರ್. ಫುಲ್ ಮಳೆ ಬರ್ತಿದೆ ಈಚೆ ಸೈಡು. ನಾವು ಅಂದ್ಕೊಂಡ್ವಿ ಮಳೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಫುಲ್ಲು ಮಳೆ ಬರ್ತಿದೆ. ಕಾರ್ ತಂದಿದ್ಗೆ ಒಳ್ಳೇದಾಯಿತು. ಬೈಕಲ್ಲಿ ಬಂದರೆ ಫುಲ್ಲು ಸೈಡಲ್ಲಿ ನಿಂತ್ಕೋಬೇಕಿತ್ತು, ಇಲ್ಲಾಂದರೆ ನೆನ್ಕೊಂಡ್ಬಿಟ್ಟು ಹೋಗಬೇಕಿತ್ತು. ಕಾರ್ ತಂದಿದ್ದು ಒಳ್ಳೆ ಕೆಲಸ ಮಾಡಿದ್ವಿ. ಫುಲ್ಲು ಜೋರಾಗೇ ಬರ್ತಿದೆ ಮಳೆ. ಮೇ ಬಿ ಇದು 1.5 ಅವರ್ ಮಳೆ ಬಂದೇ ಬರುತ್ತೆ. ಮಳೆ ಅಂತೂ ತುಂಬ ಜೋರಾಗೇ ಬರ್ತಿದೆ. ನಾವು ಅಂದ್ಕೊಂಡ್ವಿ ಲೈಟಾಗಿ ಬರ್ತಿರಬೇಕು ಅಂತ. ಬಟ್ ತುಂಬ ಜೋರಾಗೇ ಬರ್ತಾಯಿದೆ ಇದು. ಕಾರೊಳಗಿದ್ದೀವಿ, ಅದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆಚೆ ಹೋದರೆ ಹೆವಿ ಜೋರಾಗಿ ಬರ್ತಾಯಿದೆ ಮಳೆ. ಅರೌಂಡ್ ಒಂದು 15-20 ಮಿನಿಟ್ಸ್ ಆಯಿತು ಮಳೆ ಸ್ಟಾರ್ಟಾಗಿ. ಬಟ್ ಸ್ಟಿಲ್ ತುಂಬ ಜೋರಾಗೇ ಬರ್ತಾಯಿದೆ ಮಳೆ. ಹೇಳಿದ್ನಲ್ಲ ಫ್ರೆಂಡಿಗೆ ಹೋಮ್ ಸ್ಟೇ ಕೊಡಬೇಕಂತ. ಯಾವ ಹೋಮ್ ಸ್ಟೇ ಅಂದರೆ ಮಿಸ್ಟಿ ಗ್ರೀನ್ ಹೋಮ್ ಸ್ಟೇ. ಅದೇ ಮೊನ್ನೆ ಬಂದಿದ್ವಲ್ಲ ಅದೇ ಹೋಮ್ ಸ್ಟೇ. ಥಿಂಗ್ಸ್ ಕೊಡೋಕ್ಕೆ ಬಂದಿದ್ದು. 800ನಲ್ಲಿ ಬಂದಿದ್ದೀವಿ. ಅದೆಲ್ಲ ಮುಳ್ಳಂಗಿರಿ ಆ್ಯಂಡ್ ಬಾಬಾ ಬುಡಂಗಿರಿ ರೀಜನ್ಸ್. ಇದು ಹೋಮ್ ಸ್ಟೇ. ಒಳಗೆ ನಂದನ ಹೋಗಿದ್ದಾನೆ ಅವ್ರನ್ನ ಕರಿಯೋಕ್ಕೆ, ಥಿಂಗ್ಸ್ ಎತ್ಕೊಳ್ಳೋಕ್ಕೆ. ಬರ್ಬೋದು ಮೇ ಬಿ. ಬಂದ್ಬಿಟ್ಟು ಥಿಂಗ್ಸ್ ತೊಗೊಂಡು ಹೋಗ್ತಾರೆ. ಮತ್ತೆ ದೇವಿಗಿರಿ ಹೋಮ್ ಸ್ಟೇಗೆ ಬಂದಿದ್ವಿ. ಸ್ವಲ್ಪ ಕೆಲಸ ಇತ್ತು ಇಲ್ಲಿ, ಅದಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ಕ್ಯಾಬ್ಸುಲೋಸ್ ತರಿಸ್ಯಾರಂತ ನೆನ್ನೆ. ಆ್ಯಕ್ಚುಲಿ ನಾವು ಇಲ್ಲಿಂದ ಹೋಗಾದ್ಮೇಲೆ ಬಂದಿದೆ ಇಲ್ಲಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಕೂಡ ಇತ್ತು. ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ ಈಗ. ನೆನ್ನೆ ವ್ಯೂ ತೋರ್ಸೋಕ್ಕಾಗಲಿಲ್ಲ, ಇವತ್ತು ನೋಡಿ ರಿಸೆಪ್ಷನಿಸ್ಟ್ ಈ ಕಡೆ ಇರೋದು.
ತೋರ್ಸೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ಫುಡ್ ಕೋರ್ಟ್, ಅದು ಕಂಪ್ಲೀಟಾಗಿ ಫುಲ್ ನೇಚರ್ ಮಧ್ಯೆ ಇದ್ದಂಗಿದೆ. ಆಮೇಲೆ ಅಲ್ಲಿ ಟ್ರೀ ಹೌಸ್ ಇದೆ, ಕಾಣಿಸ್ತಿದೆ, ಅಲ್ಲಿ ಟ್ರೀ ಹೌಸ್ ಇದೆ, ಫುಲ್ ಕಂಪ್ಲೀಟ್. ಒಳಗಡೆ ತೋರಿಸ್ತೀನಿ ನಿಮಗೆ ಫುಡ್ ಕೋರ್ಟ್. ಕಂಪ್ಲೀಟ್ ಮಲ್ನಾಡು ಸ್ಟೈಲಲ್ಲೇ ಬಿಲ್ಡ್ ಮಾಡಿದ್ದಾರೆ. ಕೂತಿದ್ರೆ ಹಂಗೆ ಯಾವುದೋ ವಿಂಟೇಜ್ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಿಮಗೆ ಕಾಣಿಸ್ಲಿಲ್ಲ ಅನ್ಸುತ್ತೆ ಅಲ್ಲಿ ಮೇಲ್ಗಡೆ, ಅದು ಬಂದುಬಿಟ್ಟು ಬ್ಯಾಂಬೋಲ್ ಬಿಲ್ಡ್ ಮಾಡಿರೋ ಹೌಸ್. ಅದು ನೋಡೋದಿಲ್ಲ. ನಾನು ಕ್ಯಾಪ್ಸುಲ್ ಹೌಸ್ ಬಗ್ಗೆ ಮಾತಾಡಿದ್ದೆ ಅಲ್ಲ ಆವಾಗಲೇ. ಸೊ ಇದನ್ನೇ ನೋಡೋಕೆ ನಾವು ಮೇನ್ಲಿ ಬಂದಿದ್ದು. ಇನ್ನು ಒಳಗಡೆ ಎಲ್ಲ ಲೈಕ್ ಇಂಟೀರಿಯರ್ ಎಲ್ಲ ಹಾಕಬೇಕು. ವಿತ್ ಎಲೆಕ್ಟ್ರಿಸಿಟಿ ಎವ್ರಿಥಿಂಗ್ ಇದೆ ನೋಡಿ ಅಲ್ಲಿ. ಜಸ್ಟ್ ನಾವು ಕನೆಕ್ಷನ್ ಕೊಡೋದು ಅಷ್ಟೇ ಬಾಕಿ ಇರೋದಲ್ಲಿ. ಎವ್ರಿಥಿಂಗ್ ಪೈಪ್ ಕನೆಕ್ಷನ್ನಿಂದ ಹಿಡಿದು ಎವ್ರಿಥಿಂಗ್ ಬರುತ್ತೆ ನಮಗೆ. ಜಸ್ಟ್ ಡೈರೆಕ್ಟಾಗಿ ಪ್ಲಗ್ ಆ್ಯಂಡ್ ಪ್ಲೇ ಇದ್ದಂಗೆ ಇದೊಂಥರ. ಒಳಗಡೆ ಇನ್ನೂ ಎಲ್ಲ ಮ್ಯಾಟ್ರಸ್ ಎಲ್ಲ ಹಾಕಬೇಕು. ನೋಡ್ಬೋದು ನೀವು ಇನ್ಸೈಡಲ್ಲಿ ಫುಲ್ ವಾಶ್ರೂಮಿಂದ ಇನ್ಕ್ಲೂಡಾಗಿ, ಬೆಡ್ಡಿಂದ ಇನ್ಕ್ಲೂಡಾಗಿ ಎವ್ರಿಥಿಂಗ್ ನಮಗೆ ಸಿಗುತ್ತೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು ಲೈಕ್ ಇನ್ನೂ ಫಿಟ್ಟಿಂಗ್ ಆಗಬೇಕಲ್ಲಿ. ದೇವಿಗಿರಿ ಹೋಮ್ ಸ್ಟೇಲಿ ಕೆಲಸ ಮುಗಿಸಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಂಚರ ಹೋಮ್ ಸ್ಟೇಲಿ ಕೆಲಸ ಇರೋದು. ಹೋಗ್ತಾ ಇದ್ದೀವಿ ಈಗ. ಈ ಇಂಚರ ಹೋಮ್ ಸ್ಟೇಯಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲೇ ಪಾರ್ಕಿಂಗ್ ಹಾಕ್ಬೇಕನ್ಸುತ್ತೆ. ಪಾರ್ಕಿಂಗ್ ಅಂತ ನೋಟ್ ಮಾಡಿದ್ದೆ. ಓಕೆ, ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟು ಸಿಗ್ತೀವಿ. ಈಗ ಬಂದುಬಿಟ್ಟು ಇಂಚರ ಹೋಮ್ ಸ್ಟೇ ಹತ್ರ ಬಂದಿದ್ದೀವಿ. ಸೊ ಅದೇ ಪ್ರಾಪರ್ಟಿ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ, ಅಲ್ಲೋಗಿ ನೋಡಬೇಕು. ಇವ್ರ ರಿಕ್ವೈರ್ಮೆಂಟ್ ಸ್ವಲ್ಪ ಇದೆ. ಸೊ ಐ ವಿಲ್ ಚೆಕ್ ವಿತ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಅಕಾರ್ಡಿಂಗ್ ಟು ಇಟ್ ನಾನು ಚಾರ್ಜ್ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಬೇಕು ಏನೇನು ಹಿಂಗೆ ಅಂತ. ಸಿಕ್ತು. ಸೊ ಐ ವಿಲ್ ಚೆಕ್ ವಿತ್ ದ ಓನರ್ ಆ್ಯಂಡ್ ಲೆಟ್ ಯು ಗೈಸ್ ನೋ. ಇಂಚರ ಹೋಮ್ ಸ್ಟೇ ಬಂದಿದ್ದೀವಿ. ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿದೆ. ಫುಲ್ ಟೆರೆಸಿಗೂ ಬಂದಿಲ್ಲ, ಇನ್ನು ಸೆಕೆಂಡ್ ಫ್ಲೋರಲ್ಲಿ ಬಂದಿರೋದು. ಟೆರೆಸಿಗೆ ನೆಕ್ಸ್ಟ್ ಹೋಗ್ತೀವಿ. ಇಲ್ಲಿ ವ್ಯೂ ನೋಡ್ಬೋದು, ಕ್ರೇಜಿಯಾಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ, ಸಖತ್ತಾಗಿ ಕಾಣ್ತಾ ಇದೆ. ವ್ಯೂ ಚೆನ್ನಾಗಿದೆ ಇಲ್ಲಿಂದ. ಈಗ ಮೇಲೆ ಹೋಗ್ಬಿಟ್ಟು ಟೆರೆಸ್ ಎಲ್ಲ ನೋಡ್ತೀವಿ. ಯಾಕೋ ಸ್ಟೇರ್ಸ್ ಸರಿ ಆಗಬೇಕು ಅನ್ಸುತ್ತೆ. ಸ್ಟೇರ್ಸ್ ಕಷ್ಟ ಇದೆ ಅಲ್ಲ. ಇದು ಮೇ ಬಿ ಇದು ಹಾಕ್ತಾರ ಅಂತ ಶೀಟ್ ಏನಾದರೂ. ಅವ್ರು ಟೆರೆಸ್ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಟೆರೆಸಲ್ಲಿ ಏನೂ ಇಲ್ಲ. ಟೆರೆಸಲ್ಲಿ ಏನೂ ಇಲ್ಲ, ಟೆರೆಸಿಗೆ ಬನ್ನಿ ಅಂತ ಹೇಳಿದ್ರು. ಹಾಂ, ಅದೆಲ್ಲ ಅವ್ರದ್ದೇ. ಅವ್ರದ್ದೊಂದು ಪ್ರಾಪರ್ಟಿ ನೋಡಾಯಿತು. ಇನ್ನೊಂದು ಪ್ರಾಪರ್ಟಿ ಇಲ್ಲಿಂದ 200 ಮೀಟರ್ಸ್ ದೂರದಲ್ಲಿದೆ ಅಂತೆ. ಕಾರ್ ಹೋಗುತ್ತಾ ಅಂದ್ವಿ, ಇಲ್ಲ ಹೋಗಲ್ಲ ಅಂದರು. ನಾನು ಇಲ್ಲೆಲ್ಲ ತಿರುಗಾಡ್ಬೇಕಂದ್ರೆ ನಾನೇನು ಅಡ್ವೆಂಚರ್ ಸೀರೀಸ್ ಬೈಕ್ ತೊಗೋಬೇಕಾಗುತ್ತೆ ನೆಕ್ಸ್ಟು. ಹೋಮ್ ಸ್ಟೇಸ್ ಅಂದಮೇಲೆ ಹಿಂಗೆ ಇರುತ್ತೆ ಎಲ್ಲ ಕಡೆ ಆಲ್ಮೋಸ್ಟು. ಐ ಫೀಲ್ ಲೈಕ್ ನಮ್ಮ ಅದೇ ಹೋಮ್ ಸ್ಟೇ ರೋಡ್ ಈಸ್ ಬೆಟರ್. I can't compare one homestay with another, but the thing is that I felt this was the main reason I thought to visit the property once before signing the deal. ಇದಕ್ಕೋಸ್ಕರನೇ 200 ಮೀಟರ್ಸ್ ದೂರ ಇದೆ ಅಂತೆ. ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇನ್ನೊಂದು ಪ್ರಾಪರ್ಟಿ ಇಂಚರ ಅವ್ರದ್ದೆ. ಇಲ್ಲ ಇಂಚರದ ಇಲ್ಲಿ ಹೋಮ್ ಸ್ಟೇ ಅಂತ ಇದೆ. ಇಲ್ಲೂ ಕೂಡ ಪ್ರಾಪರ್ಟಿ ಚೆಕ್ ಮಾಡ್ತೀವಿ. ಪ್ರಾಪರ್ಟಿ ಚೆಕ್ ಮಾಡಿ ಆ್ಯಂಡ್ ವಿ ವಿಲ್ ಇನ್ಫಾರ್ಮ್ ದೆಮ್. ಇದು ಈ ಪ್ರಾಪರ್ಟಿ ಡೈನಿಂಗ್ ಏರಿಯಾ. ಪ್ರಾಪರ್ಟಿ ಎಲ್ಲ ಚೆಕ್ ಮಾಡಿದ್ವಿ. ಚೆಕ್ ಮಾಡಿಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಟೆಸ್ಟ್ ಮಾಡಿ ನೋಡ್ತೀವಿ. ಇಫ್ ಎವ್ರಿಥಿಂಗ್ ಗೋಸ್ ಗುಡ್ ವಿ ವಿಲ್ ಡೀಲ್ ದಿಸ್ ಸೈನ್ ಆ್ಯಂಡ್ ವಿ ವಿಲ್ ಹೆಡ್ ಟುವರ್ಡ್ಸ್ ದಿ ಕಾಂಟ್ರಾಕ್ಟ್ ಆ್ಯಂಡ್ ಎವ್ರಿಥಿಂಗ್. ಐ ಡೋಂಟ್ ನೋ ಫಾರ್ ಹೌ ಮೆನಿ ಮಂತ್ಸಿಗೆ ಕಾಂಟ್ರಾಕ್ಟ್ ಮಾಡಿಸೋದು ಅಂತ. ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಇಫ್ ಎನಿ ಆಫ್ ದ ಅದರ್ ಹೋಮ್ ಸ್ಟೇಸ್
ರಿಕ್ವೈರ್ಡ್ ಇನ್ ಹ್ಯಾಂಡಲಿಂಗ್ ಯುವರ್ ಪೇಜಸ್ ಆರ್ ಎನಿ ಬಿಸ್ನೆಸ್ ಹ್ಯಾಂಡಲ್ ಮಾಡಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹ್ಯಾಂಡಲ್ ಮಾಡಿಕೊಡೋಣ. ಇಲ್ಲಿಂದ ಈ ಥರ ವ್ಯೂ ಬರ್ತಾಯಿದೆ ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ದಿಸ್ ಈಸ್ ಇಂಚರ ಹೋಮ್ ಸ್ಟೇ. ಓಕೆ, ಪ್ರಾಪರ್ಟಿಯಲ್ಲಿ ನೋಡಿದಾಯಿತು. ನಾನು ಆಮೇಲೆ ಓನರಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ. ಈಗ ಇಲ್ಲಿಂದ ಹೊಡ್ತೀವಿ. ಯಶಸ್ಸಿಗೆ ಮೈಕ್ ಬೇಕಂತೆ. ಮೈಕ್ ಇನ್ ದ ಸೆನ್ಸ್ ಅವನ ಹತ್ರ ಒಂದು ಮೈಕ್ ಇದೆ ಆಲ್ರೆಡಿ. ನೀಡ್ಸ್ ದ ಟ್ರಾನ್ಸ್ಮೀಟರ್. ಸೊ ಟ್ರಾನ್ಸ್ಮೀಟರ್ ಕೊಡಬೇಕು. ಅದಕ್ಕೆ ಈಗ ಹೊರಟುಬಿಟ್ಟು ಸಿಗೋಣ. ಮತ್ತು ಯಶಸ್ ಜೊತೆ ಶೂಟ್ ಇದೆ ಈಗ ಆ್ಯಕೋ ಇನ್ಶೂರೆನ್ಸಿಂದ. ಅವಾಗಲೇ ಹೇಳಿದ್ದೆ ಅಲ್ಲ, ಆ್ಯಕೋ ಇನ್ಶೂರೆನ್ಸಿಂದ ಯಶಸ್ಸಿಗೆ ಒಂದು ವೀಡಿಯೋ ಮಾಡೋಕ್ಕೆ ಹೇಳಿದ್ದಾರೆ ಅಂತ. ಆ ಶೂಟ್ ಇದೆ, ಆ ಶೂಟ್ ಸಿಗೋಣ. ಇವಾಗ ಕಾರಲ್ಲಿ ನಿಲ್ಲಿಸಾಯ್ತು ವಾಪಸ್ಸು. ನಾವೀಗ ನಮ್ಮ ಬೈಕ್ ತೊಗೊಂಡು ಹೋಗ್ತಾಯಿದ್ದೀವಿ. ಹಾಗೆ ನಂದನಿಗೆ ಓಡ್ಸೋಕೆ ಕೊಟ್ಟಿದ್ದೀನಿ. ನನಗೆ ಕಂಟೈನ್ ಮಾಡೋಕ್ಕಾಗಲ್ಲ ನಾನು ಗಾಡಿ ಓಡಿಸಿದ್ರೆ, ಅದಕ್ಕೆ ಅವನಿಗೆ ಗಾಡಿ ಕೊಟ್ಬಿಡ್ತೀನಿ ನಾನು. ಈಗ ಅವ್ರ ಮನೆ ಹತ್ರ ಹೋಗಿ ಅವನ್ನ ಬಿಟ್ಟು ನಾನು ನಮ್ಮ ಮನೆಗೆ ಹೋಗಬೇಕು. ಇಲ್ಲ, ನಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ಯಶಸ್ಸಿನೊಂದು ಆ್ಯಕೋ ಇನ್ಶೂರೆನ್ಸ್ ಶೂಟ್ ಇದೆ. ನೆಕ್ಸ್ಟ್ ಮತ್ತೆ ಶೂಟಿಗೆ ಹೋಗ್ಬೇಕೀಗ. ಇವತ್ತು ಗುರುವಾರ ಏನೋ, ಅದಕ್ಕೆ ಮಠಕ್ಕೆ ಜನ ಇದೆ. ಗುರುವಾರ ಕಣಲ್ಲ, ಗುರುವಾರ ಇವತ್ತು ಮಠಕ್ಕೆ ಫುಲ್ ಜನ ಇದ್ದಾರೆ. ಅದು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಮಠ. ತುಂಬ ಜನ ಇದ್ದಾರೆ ಮಠಕ್ಕೆ. ಇವಾಗ ನಾವು ಹೋಗ್ಬಿಟ್ಟು ಯಶಸ್ ಶೂಟಿಗೆ ಹೆಲ್ಪ್ ಮಾಡ್ಬೇಕು. ನೆಕ್ಸ್ಟು ಈ ಕಡೆಯಿಂದ ಹೋಗ್ತೇನೆ. ಎಲ್ಲಿಂದ ಹೋದ್ರೆ ನಮ್ಮ ಮನೆಗೆ ಸೇರೋದು ಇಂಪಾರ್ಟೆಂಟ್ ಈಗ. ಮನೆಗಿಂದ ಸೆನ್ಸ್ ಯಶಸ್ ಹತ್ರ ಮಗ ನನ್ನ ಫೋನು ಸರಿ. ನಾನು ಕಾರೊಳಗೆ ಬಿಟ್ಟೇನು ಗಾಬರಿ. ಅದು ಕ್ಯಾಮ್ರಾ ಕೈಯಲ್ಲಿ ಸಿಕ್ಕಿದೆಯಲ್ಲ, ಅದಕ್ಕೆ ಫೋನ್ನೇ ಮರೆತುಬಿಟ್ಟೆ. ನಾನು ಫೋನ್ ಕಾರೊಳಗೆ ಬಿಟ್ಬಿಟ್ಟೆ ಅಂದ್ಕೊಂಡೆ. ಸದ್ಯಕ್ಕೆ ನಂದನ್ನು ತೊಗೊಂಡಿದ್ನಂತೆ. ಯಶಸ್ಸಿಗೆ ಆ್ಯಕೋ ಇನ್ಶೂರೆನ್ಸ್ ಕಡೆಯಿಂದ ಒಂದು ಶೂಟ್ ಇದೆ ಅಂತ ಹೇಳಿದೆ ನಿಮಗೆ. ಬಟ್ ನಾನು ಬರೋ ಹೊತ್ತಿಗೆ ಲೇಟ್ ಆಗಿತ್ತು. ಅರೌಂಡ್ 6:15 ಆಗಿತ್ತು. ಅದಕ್ಕೆ ಅವನು ಅರ್ಜೆಂಟ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವನೇ ಶೂಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದ ಆಲ್ರೆಡಿ ವೀಡಿಯೋ. ಹಾಗಾಗಿ ಅವನಿಗೆ ಮೈಕ್ನ ಕೊಟ್ಬಿಟ್ಟು, ಅವನಿಗೆ ಸ್ವಲ್ಪ ಮೈಕ್ ಬೇಕಿತ್ತಂತೆ ವಾಯ್ಸ್ ಓವರ್ ಕೊಡೋಕ್ಕೆ. ಅವನಿಗೆ ಮೈಕ್ನ ಕೊಟ್ಟು ನಾನು ಮನೆಗೆ ಬಂದೆ. ಇದಾಗಿರುತ್ತೆ ನಮ್ಮ ಡೇ 7 ದುನಿಯಾ, ಅಂದರೆ ನಮ್ಮ ಜಗತ್ತು ಡೇ 7ನಲ್ಲಿ. ಸಿಗೋಣ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಡೇ 8 ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.